ನಿಮ್ಮ ಯಾವುದೇ ಒಂದು ಗುರಿಗೆ ನಿಮ್ಮ ಫೀಲಿಂಗ್ಸ್, ಥಾಟ್ಸ್, ಬಿಲೀವ್ಸ್ ಮತ್ತು ಆ್ಯಕ್ಷನ್ ಯಾವಾಗ ಒಂದು ಅಲೈನ್ಮೆಂಟಲ್ಲಿ ಇರುತ್ತೋ ಆವಾಗ ಡೆಫಿನೆಟ್ಲಿ ನೀವೇನು ಅಂದ್ಕೊಂಡಿರ್ತೀರ ಅದು ಆಗೇ ಆಗುತ್ತೆ. ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡೋದಾದರೆ, ನಾನು ಒಂದಿನ ಒಂದು ಯೆಲ್ಲೋ ಕಲರ್ ಡಕ್ಕನ್ನ ನೋಡಬೇಕು ಅಂತ ಅಂದ್ಕೊಂಡೆ. ಯಾಕೆ ಅಂದ್ಕೊಂಡೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ಕೊಂಡೆ, ಆಮೇಲೆ ಅದನ್ನ ಮರೆತುಬಿಟ್ಟೆ. ಬಟ್ ನೋಡ್ತೀನಿ ಅನ್ನೋ ಒಂದು ನಂಬಿಕೆ ಅಂತೂ ಇತ್ತು. ಅದು ಹೇಗೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಅದರ ಮಾರನೇ ದಿನ ನಾನು ಯೂಟ್ಯೂಬಲ್ಲಿ ಪ್ಲ್ಯಾಂಟ್ಸ್ನ ಹೇಗೆ ಮೇಂಟೈನ್ ಮಾಡೋದು, ಇಂಡೋರ್ ಪ್ಲ್ಯಾಂಟ್ಸ್ನ ಅಂತ ಒಂದು ವಿಡಿಯೋ ನೋಡ್ತಾ ಇದ್ದೆ. ಯಾವುದೋ ಒಂದು ವಿಡಿಯೋ ಮೇಲೆ ನಾನು ಕ್ಲಿಕ್ ಮಾಡಿದೆ. ಯಾಕೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಅದು ಪ್ಲ್ಯಾಂಟ್ ರಿಲೇಟೆಡ್ ಇರೋದ್ರಿಂದ ಅದನ್ನು ಹಾಗೆ ನೋಡ್ತಾ ಇರುವಾಗ ಅಲ್ಲಿ ಒಂದು ಆಶ್ಚರ್ಯ ನಡೀತು. ಏನಂದರೆ ವಿಡಿಯೋ ಮಾಡಿದವರು, ತೋರಿಸ್ತಾ ಇದ್ದವರು ಒಂದು ಪ್ಲ್ಯಾಂಟ್ನ ತೊಗೊಂಬಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಟರು. ಆ ಟೇಬಲ್ ಮೇಲೆ ಒಂದು ಹಳದಿ ಕಲರ್ ಬಾತುಕೋಳಿ ಇತ್ತು. ಡೋಂಟ್ ಯು ಥಿಂಕ್ ಇಟ್ಸ್ ಅಮೇಝಿಂಗ್? ಹಾಗೆ ನನಗೆ ಅವಾಗ ನೆನಪಾಯಿತು, ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ನಿನ್ನೆ ಅಂತ. ಸೊ ಅದೇ ರೀತಿಯಲ್ಲಿ ನಿಮ್ಮ ಫೀಲಿಂಗ್ಸ್, ಥಾಟ್ಸ್, ಬಿಲೀವ್ಸ್ ಮತ್ತು ಆ್ಯಕ್ಷನ್ ಯಾವಾಗ ಅಲೈನ್ಡ್ ಆಗಿರುತ್ತೋ ಡೆಫಿನೆಟ್ಲಿ ನೀವೇನು ಅಂದ್ಕೊಂಡಿರ್ತೀರ ಅದು ಹಾಗೆ ಆಗುತ್ತೆ. ನೀವು ಯಾವುದಕ್ಕೆ ಈ ಟ್ರಿಕ್ನ ಯೂಸ್ ಮಾಡಿದ್ರಿ ಅಂತ ಇಲ್ಲಿ ಬಂದು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.